ಬ್ಯಾಂಗ್ಳೂರಲ್ಲಿ ಚರ್ಚೆ ಬರೀ ಇದೇ ಇದೆ, ಗಾರ್ಬೇಜು ಗಾರ್ಬೇಜು ಗಾರ್ಬೇಜ್. ಇದನ್ನ ನಾವು ಟ್ಯಾಕಲ್ ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ನಾವು ಸಾಧನ ವ್ಯವಸ್ಥೆ ಸರ್ಕಾರ ಇದ್ಕೊಂಡು ಒಂದು ಗಾರ್ಬೇಜ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಜನಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ, ಜನಕ್ಕೆ ಮುಖ ತೋರ್ಸಕ್ಕಾಗಲ್ಲ. ಆಮೇಲೆ ಜನಗಳ ಮುಂದೆ ನಾವು ತಲೆ ತಗ್ಗಿಸ್ಬೇಕಾಗತ್ತೆ. ಅದು ಆಗ್ಬಾರ್ದು ಅಷ್ಟೇ ನಾನು ನಿಮಗೆ ಕೇಳೋದು. ಕರೆಕ್ಟ್? ಗಾರ್ಬೇಜು, ಟ್ರಾಫಿಕ್, ರೋಡ್ ಕಂಡೀಷನ್ ಇವುಗಳನ್ನ ನಾವು ಸರಿ ಮಾಡಲಿಲ್ಲ ಅಂದ್ರೆ ನೀವು ನಾವು ಇದ್ದು ಏನ್ ಸುಖ? ಅದಕ್ಕೋಸ್ಕರ ಅಷ್ಟೇ. ರೋಡ್ ಸೈಡ್ ಅಲ್ಲಿ ಡೆಬ್ರೀಸ್ ಇದೆಲ್ಲ ಒಂದೇ ಕಾಂಪೋಸಿಟ್. ಇನ್ ಮೈ ವ್ಯೂ ಕಾಂಪೋಸಿಟ್ ಪ್ರಾಬ್ಲಮ್. ಡೆಬ್ರೀಸ್ ಯು ಮೇ ವ್ಯೂ ಆಸ್ ನಾಟ್ ವೇಸ್ಟ್ ಬಟ್ ಬೇರೆ ತರ. ಜನಗಳಿಗೆ ವೇಸ್ಟ್. ಒಂದು ಹೌಸ್ ಹೋಲ್ಡ್ ಬಲ್ಕ್ ವೇಸ್ಟ್, ಡೆಬ್ರೀಸ್. ಮೂರನೇದು ರೋಡ್ ಸೈಡ್ ಅಲ್ಲಿ ಬೆಳ್ಕೊಂಡಿರುವಂತ ವೈಲ್ಡ್ ಆಗಿ ಬೆಳೆದಿರೋ ವೀಡ್ಸ್. ಈ ಮೂರನ್ನು ಸೇರಿ ಕಂಬೈನ್ ಮಾಡಿ ಒಂದು ನೀವು ಟ್ಯಾಕಲ್ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್. ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಜನಕ್ಕೆ ಈ ವಿಜುವಲ್ ಇಶ್ಯೂಸ್ ಜನಕ್ಕೆ ತುಂಬಾ ಬಾದರ್ ಆಗುತ್ತೆ. Anyway, we'll come to that now. I said I didn't want to say it at this stage, but one submission, sir. So, Halal Sandra in the Manatha ಅವರಿಗೆ ತಾವು ನಿರ್ಧಾರ ರಿಲೀಸ್ ಮಾಡಿದ್ದೀವಿ. Next we have not all the technology. Only then it was very effective. In 10 days time, we have put 1400 tons of waste. That is 1400 tons. ಅಷ್ಟಿದೆ. ಎಲ್ಲ ಕಡೆ ಈಗ ಏನು ಬಿಡಬಹುದು. ನಿಮ್ಗೆ ಉದಾಹರಣೆ ಹೇಳ್ಬೇಕಾದ್ರೆ ನಮ್ ರಿಂಗ್ ರೋಡ್, ಈ ಕಡೆ ರಿಂಗ್ ರೋಡ್, ಹೆಬ್ಬಾಳದಿಂದ ನೀವು KR-ಪುರ ರಿಂಗ್ ರೋಡ್ ತಗೊಂಡ್ರೆ ST ಮಾಲ್ ಇಂದ ಶುರು ಮಾಡಿ ಹೆಬ್ಬಾಳದಿಂದ KR-ಪುರವರೆಗೆ ರೋಡ್ ಸೈಡ್ ಅಲ್ಲಿ ಸುಮ್ಮನೆ ಒಂದ್ಸತಿ ಡ್ರೈವ್ ಮಾಡಿ. ಎಷ್ಟು ಕಸ ಬಿದ್ದಿದೆ, ಎಷ್ಟು ಡೆಬ್ರೀಸ್ ಬಿದ್ದಿದೆ, ಎಷ್ಟು ಕಳೆ ಬೆಳ್ಕೊಂಡಿದೆ, ಅದನ್ನ ನೀವು ಟ್ಯಾಕಲ್ ಮಾಡಿಬಿಟ್ರೇನೆ ಎಷ್ಟೋ ಸಿಟಿದು ಲುಕ್ ಇಂಪ್ರೂವ್. ಇಲ್ಲ ಸರ್, ಇದು ಒಂದ್ಸರಿ ಒಂದು ಡ್ರೈವ್ ತಗೊಂಡಿದ್ದು. ಡ್ರಿಲ್ ಡೌನ್ ನಾನು ನೀವೆಲ್ಲ ಏನು ಸಿಸ್ಟಮ್ ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ದು ಏನು ಸಿಸ್ಟಮ್ ಇದೆ, ಏನು ನಿಮ್ಮ ರೂಲ್ಸ್ ಅಲ್ಲಿ ಇದೆ, ಅದನ್ನ ಪ್ಲೀಸ್ ಎನ್ಫೋರ್ಸ್ ಮಾಡಿ. ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್ ಡಿಫರೆಂಟ್. ಹೊಸದಾಗಿ ಏನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಮಾಡಿರೋದನ್ನ ಟೆಸ್ಟೆಡ್ ಇದೆ, ಟೈಮ್ ಟೆಸ್ಟೆಡ್ ರೂಲ್ಸ್ ಇದೆ. ಇದರಲ್ಲಿ ಬಹಳ ಹೈಕೋರ್ಟ್ ಇನ್ವಾಲ್ವ್ ಆಗಿದೆ, ತುಂಬಾ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿ ಎಲ್ಲರ ಇನ್ಪುಟ್ಸ್ ತಗೊಂಡೇ ಈ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಿರೋದು. ಅಂಡ್ ಹಿಂದೆ ಈ ಸಿಸ್ಟಮ್ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ ಬೆಟರ್ ಆಗಿ ಕೆಲಸ ಮಾಡಿದೆ. ಸೊ ನಾನು ನಿಮ್ಗೆ ಹೇಳೋದು, ಡ್ರಿಲ್ ಡೌನ್ ಆನ್ ದ ಎಸ್ಟಾಬ್ಲಿಷ್ ಸಿಸ್ಟಮ್. ಶಾರ್ಟ್ ಕಟ್ಗಳು ಮಾಡಬೇಕು. ನಿಮ್ಗೆ ಇಷ್ಟ ಬಂದಂಗೆ ಪೇಪರ್ ಅಲ್ಲಿ ಒಂಥರ ಇದೆ, ನೀವು ಮಾಡೋದು ಒಂಥರ. ನಿಮ್ಗೆ ಲೋಕಲ್ಗೆ ತಕ್ಕಂಗೆ ಜಸ್ಟಿಫಿಕೇಶನ್, ನಿಮ್ಗೆ ಎಕ್ಸ್ಕ್ಯೂಸಸ್ ಮೇ ಬಿ 101. ಎಲ್ಲ ಯೋಚನೆ ಮಾಡಿ 10-15 ವರ್ಷ ಆದ್ಮೇಲೆ ಈ ಸಿಸ್ಟಮ್ಸ್ ಡೆವಲಪ್ ಆಗಿದೆ. ಸೊ ಎನ್ಫೋರ್ಸ್ ಮಾಡಬೇಕು, ಸಿಸ್ಟಮ್ ಅನ್ನ ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ 80% ಸಾಲ್ವ್ ಆಗುತ್ತೆ. 20% ಎಕ್ಸೆಪ್ಷನ್ಸ್ ಇರುತ್ತೆ, ಇರ್ಲಿ ಪರವಾಗಿಲ್ಲ, ಅದನ್ನ ಆಮೇಲೆ ನೋಡೋಣ. ಪ್ಲೀಸ್ ನೀವು ಸಿಸ್ಟಮ್ ಅನ್ನ ಎನ್ಫೋರ್ಸ್ ಮಾಡಿ, ವರ್ಕ್ ಮಾಡಿ. ನೀವು ಕರೆಕ್ಟ್ ಆಗಿ ಪುಲ್ ಅಪ್ ಮಾಡಿದ್ರೆ, ನೀವು ಫೀಲ್ಡ್ ಅಲ್ಲಿ ಇದ್ದು ಮೋಟಿವೇಟ್ ಮಾಡಿ ಟೈಟ್ ಮಾಡಿದ್ರೆ ಕೆಲಸ ಆಗುತ್ತೆ. ದಟ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಕ್ಲಿಯರ್ ಗೌಡ್ರೆ? ನಾವು ಹೊಸದು ಒಂದು ಪದಾನು ಸೇರಿಸಿಲ್ಲ ಇಲ್ಲಿವರೆಗೆ. ಹೊಸದು ಒಂದು ಹೇಳಿಲ್ಲ, ನಾನು ಏನೂ ಹೇಳಿಲ್ಲ. ನಾನು ಐ ಹ್ಯಾವ್ ನಥಿಂಗ್ ಟು ಆಡ್, ಬಿಕಾಸ್ ಐ ಬಿಲೀವ್ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಟ್ ವಿಲ್ ವರ್ಕ್. ಸಿಸ್ಟಮ್ ಹ್ಯಾಸ್ ಟು ಫಂಕ್ಷನ್. ಅಷ್ಟೇ ನಾನು ನಿಮಗೆ ಕೇಳೋದು. ಮೇಕ್ ಇಟ್ ವರ್ಕ್. ಇಲ್ಲ ಅಂದ್ರೆ ನಾನು ಫೀಲ್ಡ್ಗೆ ಬಂದಾಗ ಅಲ್ಲಿ ನನಗೆ ಅದು ಇದು ಕಂಡ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ದಯವಿಟ್ಟು ಆವತ್ತು ಮಂತ್ರಿ ಬಂದ್ಬಿಟ್ಟು ಹಿಂಗಂದ್ರು ಹಂಗಂದ್ರು ಅಂತ ನಾನು ಬ್ಲೇಮ್ ಮಾಡ್ಬಿಡಿ. ಯಾಕಂದ್ರೆ ನನಗೆ ಸಿಸ್ಟಮ್ ಕೆಲಸ ಮಾಡಲಿಲ್ಲ ಅಂದ್ರೆ ನಂದು ಫ್ಯೂಸ್ ಬ್ಲೋ ಆಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್? ಫೀಲ್ಡ್ಗೆ ಬಂದು ನಾನು ಸ್ವಲ್ಪ ಯದ್ವಾ ಮಾತಾಡಿದ್ರೆ ದಯವಿಟ್ಟು ಆವತ್ತು ಡೋಂಟ್ ಗೆಟ್ ಅಪ್ಸೆಟ್. If I expect you to do things that are not told to you, then you blame me. But I am only asking you to do things that are laid down. Am I clear? Am I clear? Yes, sir.
ಫೀಲ್ಡ್ಗೆ ಬಂದ್ರೆ ಪ್ಲೀಸ್ ಡೋಂಟ್ ಅಲೋ ಮೈ ಫ್ಯೂಸ್ ಟು ಬ್ಲೋ. ದಟ್ಸ್ ಆಲ್ ಮೈ ರಿಕ್ವೆಸ್ಟ್ ಯು. ಆಮೇಲೆ ನಾನು ಏನಾದ್ರೂ ಫ್ಯೂಸ್ ಬ್ಲೋ ಆಗಿ ಏನೋ ಮಾತಾಡಿದ್ರೆ ಅವಾಗ ಅಪ್ಸೆಟ್ ಆಗಬೇಕು. ಬಿಕಾಸ್ ಐ ಗಿವನ್ ಯು ಅಡ್ವಾನ್ಸ್ ಇನ್ಫಾರ್ಮೇಶನ್. ಕ್ಲಿಯರ್? ಅನ್ಲೆಸ್ ನೀವೇನಾದ್ರೂ ನನಗೆ ಫೀಲ್ಡ್ ಅಲ್ಲಿ ಸರಿ ಕಾಣಲಿಲ್ಲ ಅಂತ ಹೇಳಿದ್ರೆ, ನಿಮ್ ಕನ್ವಿನ್ಸಿಂಗ್ ರೀಸನ್ ಇಲ್ಲ ಅಂತ ಹೇಳಿದ್ರೆ ಐ ಗಿವ್ ಯು ಅನ್ ಆಪರ್ಚುನಿಟಿ. ಬಟ್ ಕನ್ವಿನ್ಸಿಂಗ್ ರೀಸನ್ ಇಲ್ಲ ಅಂದ್ರೆ ಐ ಗೆಟ್ ಅಪ್ಸೆಟ್ ಅಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಅಪ್ಸೆಟ್. I want to be happy, but make sure you do your work. That will make me also happy, make you also happy. Bangalore jana happy aagtare. That's what I ultimately, simple expectation. Yes. Entire system as tacitly, not explicitly, tacitly you have come to this conclusion. But I believe, correct me, I am willing to be corrected. I believe long term ಅಲ್ಲಿ ನೀವು ಸೆಗ್ರಿಗೇಷನ್ ಮಾಡದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ ಅನ್ನೋದು ನನ್ನ ಬಿಲೀಫ್. ನೀವು ಅದನ್ನ ಮಾಡೋದು ಬಿಟ್ಬಿಟ್ಟು ನೀವು ಯು ಆರ್ ಥ್ರೋಯಿಂಗ್ ಆಲ್ ಕೈಂಡ್ಸ್ ಆಫ್ ಮೆಗಾ ಸೊಲ್ಯೂಷನ್ಸ್ ಟು ಓವರ್ಕಮ್ ದಿಸ್ ಫೇಲ್ಯೂರ್. ಇಲ್ಲ ಸರ್ ನೀವು ಸೆಗ್ರಿಗೇಷನ್ ಆಗೋದಿಲ್ಲ ಮರ್ತ್ ಬಿಡಿ, ಬಟ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಅಂದ್ರೆ ಹೇಳಿ. ಐ ಆಮ್ ಓಕೆ, ಐ ಆಮ್ ಓಪನ್ ಟು ಇಟ್. ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್. ಬೇಡ ಬಿಟ್ಬಿಡಿ ಸರ್, ಮರ್ತ್ ಬಿಡಿ ಸರ್, ನೀವು ಸೆಗ್ರಿಗೇಷನ್ ಇದೆಲ್ಲ ನೀವು ಎಲ್ಲಾದ್ರೂ ಭಾಷಣ ಮಾಡಕ್ಕೆ ಯೂಸ್ ಮಾಡಿ ಸರ್, ಪ್ರಾಕ್ಟಿಕಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಳಿ ನನಗೆ. ಐ ಆಮ್ ಓಪನ್ ಟು ದಟ್. ನೀವು ಹೇಳಿದ್ರನ್ನ ನಾನು ಒಪ್ಕೊಳ್ತೀನಿ, ಬಟ್ ಕನ್ವಿನ್ಸ್ ಮೀ. ಆರ್ ಯು ಟೆಲ್ ಮಿ ದಟ್ ಇಲ್ಲ ಸರ್ ಸೆಗ್ರಿಗೇಷನ್ ಆಗೋದಿಲ್ಲ ಅಂತ ಹೇಳಿದ್ರು, ಕೇಳ್ಬಿಟ್ಟು ನಾನು ಹೋಗ್ತೀನಿ. ದೆನ್ ವಿಲ್ ವರ್ಕ್ ಆನ್ ಅದರ್ ಸೊಲ್ಯೂಷನ್ಸ್. ನಿಮ್ ದಾರಿಗೆ ನಾನು ಬರ್ತೇನೆ. ಐ ಆಮ್ ವಿಲ್ಲಿಂಗ್ ಟು ಕಮ್ ನಿಮ್ ದಾರಿಗೆ.